ಕತ್ತು ಕೊಯ್ದು ಹತ್ಯೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 24 ಗಂಟೆ ಒಳಗೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ವಿಘ್ನೇಶ್ ಹರೀಶ್ ಎಂಬುವರನ್ನ ಬಂಧಿಸಿದಂತ ಪೊಲೀಸರು ಪಾಗಲ್ ಪ್ರೇಮಿ ವಿಘ್ನೇಶ್ಗೆ ಸಹಕರಿಸಿದಂತ ಆರೋಪಿ ಹರೀಶ್ ಕೂಡ ಬಂಧನ ಆಗಿದೆ. ಶ್ರೀರಾಂಪುರ ಇನ್ಸ್ಪೆಕ್ಟರ್ ಪೂರ್ಣಚ್ಚ ನೇತೃತ್ವದಲ್ಲಿ ನಡೆದಂತ ಕಾರ್ಯಾಚರಣೆ ಹತ್ಯೆ ಮಾಡಿ ಸೋಲದೇವನಹಳ್ಳಿ ಬಳಿ ತಲೆಮರೆಸಿಕೊಂಡಿದ್ರು ಆರೋಪಿಗಳು. ಸದ್ಯ ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಪೂರ್ಣಚ್ಚ. ಇವರ ನೇತೃತ್ವದಲ್ಲಿ ತಂಡ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಅತಿ ವೇಗವಾಗಿ 24 ಗಂಟೆಗಳ ಒಳಗಾಗಿ ಇಬ್ಬರು ಆರೋಪಿಗಳನ್ನು ಕೂಡ ಹೆಡೆಮುರಿ ಕಟ್ಟಿದ್ದಾರೆ. ಪ್ರೀತಿಸುವಂತ ಪೀಡಿಸ್ತಾ ಇದ್ದಂತ ಆರೋಪಿ ಏನಿದ್ದಾನೆ ಆಕೆ ಒಪ್ಕೊಳ್ಳಿಲ್ಲ ಅನ್ನುವಂತ ಕಾರಣಕ್ಕೆ ಹೊಟ್ಟೆ ಭಾಗಕ್ಕೆ ಹಾಗೂ ಕತ್ತಿಗೆ ಇರಿದು ಕೊಲೆ ಮಾಡಿದ. ಪಾಗಲ್ ಪ್ರೇಮಿ ವಿಘ್ನೇಶ್ಗೆ ಆರೋಪಿ ಹರೀಶ್ ಕೂಡ ಸಹಕಾರವನ್ನು ಕೊಟ್ಟಿದ್ದ. ಇಬ್ಬರು ಆರೋಪಿಗಳು ಕೂಡ ಈಗ ಅಂಧರಾಗಿದ್ದಾರೆ. ಘಟನೆ ನಡೆದ 24 ಗಂಟೆಯ ಒಳಗಡೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹತ್ಯೆ ಮಾಡಿದ ಬಳಿಕ ಸೋಲದೇವನಹಳ್ಳಿಯ ಬಳಿ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ರು. ಕೊನೆಗೂ ಅವರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಯುವತಿಯ ಕತ್ತು ಕೊಯ್ದು ಎಸ್ಕೇಪ್ ಆಗಿದ್ರು ಆರೋಪಿಗಳು, ಈಗ ತಗಲಾಕೊಂಡಿದ್ದಾರೆ. ಘಟನೆ ನಡೆದು 24 ಗಂಟೆ ಒಳಗಡೆ ಯಾಮಿನಿ ಪ್ರಿಯಾ ಅಂತ ಆಕೆಯನ್ನು ಕೊಲೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ರು. ಈಗ ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಕೆಯ ತಾಯಿಯೂ ಕೂಡ ಬೆಳಗ್ಗೆ ಕಣ್ಣೀರಿಡ್ತಾ ಇದ್ರು. ಅವನು ಒಳ್ಳೆಯವನು ಅಂತಾನೆ ಅನ್ಕೊಂಡಿದ್ವಿ, ಈ ರೀತಿ ಆಗುತ್ತೆ ಅನ್ಕೊಂಡಿರಲಿಲ್ಲ, ಆಗೋಗಿದೆ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಪಾಪ ಕಣ್ಣೀರಿಟ್ಟಿದ್ರು. 24 ಗಂಟೆಯ ಒಳಗಡೆ ಪೊಲೀಸರು ವೇಗವಾಗಿ ಇಬ್ಬರು ಆರೋಪಿಗಳನ್ನು ಕೂಡ ಹಿಡಿದು ಜೈಲಿಗಟ್ಟಿದ್ದಾರೆ. ವಿಚಾರಣೆ ನಡೀತಾ ಇದೆ ಈಗ ಆರೋಪಿಗಳ ವಿಚಾರಣೆ. ಸದ್ಯ ಪೂರ್ಣಚ್ಚ ಅವರ ಟೀಮ್ ವೇಗವಾಗಿ ಕೆಲಸ ಮಾಡಿದೆ. ಇಬ್ಬರು ಆರೋಪಿಗಳನ್ನು ಕೂಡ ಹಿಡಿದು ಹಾಕಿದ್ದಾರೆ. ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ, ಪ್ರೀತಿಸೋದಕ್ಕೆ ಒಪ್ಪಲಿಲ್ಲ ಅನ್ನುವಂಥ ಕಾರಣಕ್ಕೆ ಆ ಯುವತಿಯನ್ನು ಕತ್ತು ಸೀಳಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ವಿಘ್ನೇಶ್ ಹಾಗೂ ಹರೀಶ್. ವಿಘ್ನೇಶ್ ಹತ್ಯೆ ಮಾಡಿದರೆ ವಿಘ್ನೇಶ್ಗೆ ಹರೀಶ್ ಕೂಡ ಸಹಕಾರವನ್ನು ಕೊಟ್ಟಿದ್ದ. ಇಬ್ಬರು ಈಗ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಎಸ್ 21 ವರ್ಷದ ಯುವತಿ ಯಾಮಿನಿ ಪ್ರಿಯಾ ಅಂತೇಳಿ ಆಕೆಯನ್ನು ಪ್ರೀತಿಸು ಅಂತೇಳಿ ಹಿಂದೆ ಬಿದ್ದಿದ್ದ ವಿಘ್ನೇಶ್ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥ ಆರೋಪ ಕೂಡ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಆಕೆಯ ತಾಯಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ತದನಂತರದಲ್ಲಿ ಇದೆಲ್ಲವೂ ಕೂಡ ಇತ್ಯರ್ಥ ಆಗಿತ್ತಂತೆ, ಇನ್ಮೇಲೆ ಈಕೆ ತಂಟೆಗೆ ಬರೋದಿಲ್ಲ ಅಂತ. ಹಾಗಿದ್ರೂ ಕೂಡ ಆಕೆ ಪ್ರೀತಿ ಒಪ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೆ ಜಿದ್ದಿಗೆ ಬಿದ್ದು ಈತ ಆಕೆಯ ಹೊಟ್ಟೆ ಭಾಗ ಹಾಗೂ ಕತ್ತಿಗೆ ಇರಿದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಈ ವಿಘ್ನೇಶ್ಗೆ ಹರೀಶ್ ಅನ್ನುವಂಥ ಆರೋಪಿ ಕೂಡ ಸಹಕಾರ ಕೊಟ್ಟಿದ್ದ, ಆತನ ಜೊತೆಯಲ್ಲೇ ಇದ್ಕೊಂಡು. ಸದ್ಯ ಈಗ ಇಬ್ಬರು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನೆ ನಡೆದ 24 ಗಂಟೆಯ ಒಳಗಾಗಿ ಶ್ರೀರಾಂಪುರ ಇನ್ಸ್ಪೆಕ್ಟರ್ ಆಗಿರುವಂಥ ಪೂರ್ಣಚ್ಚ ಅವರ ಟೀಮ್ ಏನಿದೆ ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಈಗ ನಡೀತಾ ಇದೆ. ಇಬ್ಬರು ಆರೋಪಿಗಳನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಹತ್ಯೆ ಇದು. ಬೆಂಗಳೂರಿಗರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು ಈ ಒಂದು ಹತ್ಯೆಯನ್ನು ನೋಡಿ. ಭಯದಲ್ಲಿದ್ದರು, ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ, ಪದೇ ಪದೇ ಕ್ರೈಮ್ ಕೇಸಸ್ ಹೆಚ್ಚಾಗ್ತಾ ಇದೆಯಲ್ಲ ಅಂತ. ಬಟ್ ಈ ರೀತಿ ಯಾರೆಲ್ಲ ಕ್ರೈಮ್ ಕೇಸಸಲ್ಲಿ ತಗಲಾಕೊಳ್ತಾರೆ ಅಥವಾ ಈ ರೀತಿ ಕೊಲೆ ಮಾಡೋದಾಗಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೋ ಅವರಿಗೆ ಇದೊಂದು ಸಂದೇಶ. 24 ಗಂಟೆಯ ಒಳಗಡೆ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಬಟ್ ಇಂತಹ ಘಟನೆಗಳು ಆಗೋದಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟವರು ತಕ್ಷಣ ಕಂಪ್ಲೇಂಟ್ ಕೊಟ್ಟು ಕ್ರಮ ತೆಗೆದುಕೊಳ್ಳಿ ಅಂತ ಯಾವಾಗ ಹೇಳ್ತಾರೋ ಆಗ ತಡೆಗಟ್ಬೋದು. ಬಟ್ ನೋಡಿ, ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಆತ ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ಒಪ್ಕೊಂಡಿದ್ದಂತೆ. ಆಕೆಯ ತಾಯಿ ಕೂಡ ನಂಬಿದ್ರು ಒಳ್ಳೆ ಹುಡುಗ ಅಂತ. ಆದ್ರೀಗ ಇಂಥದ್ದೊಂದು ಅನಾಹುತ ನಡೆದು ಹೋಗಿದೆ. ಯುವತಿಯನ್ನು ಹತ್ಯೆ ಮಾಡಿದ್ದಾನೆ ಆತ. ನಿನ್ನೆ ಹತ್ಯೆ ಆಗಿತ್ತು, ಇವತ್ತು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇಬ್ಬರ ಫೋಟೋಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆರೋಪಿ ವಿಘ್ನೇಶ್, ಆತನಿಗೆ ಸಹಕಾರ ಕೊಟ್ಟಿದ್ದಂಥ ಹರೀಶ್, ಇಬ್ಬರು ಕೂಡ ಹತ್ಯೆ ಮಾಡಿದ ನಂತರ ಸೋಲದೇವನಹಳ್ಳಿಗೆ ಹೋಗಿ ಅಡಗಿ ಕೂತಿದ್ರು. ಅವರಿಬ್ಬರನ್ನೂ ಕೂಡ ಈಗ ಪೊಲೀಸರು
ಬಂಧಿಸಿದ್ದಾರೆ. ವೇಗವಾಗಿ ನಡೆದಿರುವಂಥ ಕಾರ್ಯಾಚರಣೆ ಇದು. ಪಾಗಲ್ ಪ್ರೇಮಿ ವಿಘ್ನೇಶ್ಗೆ ಸಹಕಾರ ಕೊಟ್ಟಿದ್ದಂಥ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಯುವತಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇಬ್ಬರು ಆರೋಪಿಗಳು ಕೂಡ ಈಗ ಸಿಕ್ಕಿದ್ದಾರೆ. ಅವರ ವಿಚಾರಣೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಪಡ್ಕೊಳ್ತಾರೆ. ಯುವತಿ ಯಾಮಿನಿ ಪ್ರಿಯಾ ಏನಿದ್ದಾಳೆ, ಆಕೆ B.Pharm ಓದ್ತಾ ಇದ್ದಂಥ ವಿದ್ಯಾರ್ಥಿನಿ. ಈತ ವಿಘ್ನೇಶ್ ಏನಿದ್ದಾನೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವನು. ಆಕೆಯನ್ನು ಪ್ರೀತ್ಸು ಅಂತ ಹಿಂದೆ ಬಿದ್ದಿದ್ದ, ಪಾಗಲ್ ಪ್ರೇಮಿ ಆಗಿಬಿಟ್ಟಿದ್ದ. ಆದರೆ ಆಕೆ ಮಾತ್ರ ಪ್ರೀತಿಯನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ನಿಜಕ್ಕೂ ಕೂಡ ಈ ಒಂದು ಕೊಲೆ ಏನಿದೆ ಇಡೀ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿತ್ತು. ಬಟ್ 24 ಗಂಟೆಯ ಒಳಗಡೆ ಪೊಲೀಸರು ಇಬ್ಬರು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕಾರ್ಯಾಚರಣೆ ಹೇಗಿತ್ತು, ಸದ್ಯ ಏನು ಅಪ್ಡೇಟ್ ಸಿಗ್ತಾ ಇದೆ? ರಾಜ್ಯ ಏನು ಯುವತಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಶ್ರೀರಾಮ್ಪುರ ಪೊಲೀಸರು ಆರೋಪಿಯನ್ನು 24 ಗಂಟೆವರೆಗೆ ಬಂಧನ ಮಾಡಿರುವಂತದ್ದು. ಅಂದ್ರೆ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ಪೊಲೀಸರು ಆರೋಪಿಗಳನ್ನ ಬಂಧನ ಮಾಡಲಿಕ್ಕೆ ಕಾರ್ಯಾಚರಣೆಗೆ ಮುಂದಾಗಿದ್ರು. ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿಕೊಂಡಿದ್ರು. ಶ್ರೀರಾಮ್ಪುರ ಹಿಂಸಕ ಆಗಿರುವಂತ ಪೂರ್ಣಕ್ಕೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡಿರುವಂತದ್ದು. ಹತ್ಯೆಯನ್ನು ಮಾಡಿದ ಬಳಿಕ ತನ್ನ ಸಹಚರ ಏನಿದೆ ಮತ್ತೂರು ಹರೀಶ್ ಅಂತ ಹೇಳಿ ಆತನ ಮುಖಾಂತರ ಬೈಕಿನಲ್ಲಿ ಇಲ್ಲಿಂದ ಆತ ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಮಾಹಿತಿ ಪಡೆದುಕೊಂಡಂತ ಪೊಲೀಸರು ಆತನ ಕಾಲವನ್ನು ಮಾಡಿದ್ರು. ನಗರದ ನಲ್ಲಿ ಬಳಿ ಆರೋಪಿಗಳು ತಲೆ ಮರೆಸಿಕೊಂಡಿದ್ರು. ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಕಾರ್ಯಾಚರಣೆ ಮಾಡಿ ಸದ್ಯ ಇಬ್ಬರು ಆರೋಪಿಗಳನ್ನು ಅಂದ್ರೆ ಹರೀಶ್ ಮತ್ತು ಹತ್ಯೆ ಮಾಡಿದಂತ ವಿಘ್ನೇಶ್ ಏನಿದ್ದ ಇಬ್ಬರನ್ನು ಕೂಡ ವಸತಿ ಪಡಿಸಿಕೊಂಡಿರುವಂತ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಅಂದ್ರೆ ಇಂತಹ ಹತ್ಯೆಗಳು ಆರಂಭಿಕ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ಆರೋಪಿಗಳು ತಿಂಗಳ ತಲೆ ಮರೆಸಿರ್ತಾರೆ, ಸಿಗೋದಿಲ್ಲ. ಆದ್ರೆ ಇಲ್ಲಿ ಏನು ಪೊಲೀಸ್ 24 ಅಂತ ಹೇಳಿದ್ರೆ ಅವರ ಖಚಿತ ಮಾಹಿತಿ ಮತ್ತು ಪೊಲೀಸರ ಸಮಯ ಪ್ರಜ್ಞೆಯಲ್ಲಿ ತಾಂತ್ರಿಕವಾಗಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಆರೋಪಿಗಳು ಸದ್ಯ ಹಂತಕನ ಬಂಧನ ಮಾಡಿದರೆ ಹಂತಕನ ಬಂಧನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಅದರ ಜೊತೆಗೆ ಆರೋಪಿ ಏನಿದ್ರೆ ಇತರ ಮೇಲೆ ಹಿಂದೂ ಕೂಡ 2-3 ಪ್ರಕರಣಗಳು ದಾಖಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು. ಒಟ್ಟಾರೆಯಾಗಿ ಇಷ್ಟು ಹತ್ಯೆಗೆ ಒಳಗಾದಂತ ಯುವತಿ ಏನಿದ್ದು ಆಕೆ ಪೋಷಕರು ಕೂಡ ಈತನ್ನ ಎನ್ಕೌಂಟರ್ ಮಾಡಬೇಕು, ಅಂದ್ರೆ ನನ್ನ ಮಗಳನ್ನ ಈತ ಬರ್ಬರವಾಗಿ ರೆಡಿ ವಸ್ತುಯಲ್ಲಿ ಚುಚ್ಚಿ ಹತ್ಯೆಯನ್ನ ಮಾಡಿದ್ದ, ಅದಕ್ಕೆ ಪ್ರಾಯಶ್ಚಿತವಾಗಿ ಏನನ್ನ ಎನ್ಕೌಂಟರ್ ಮಾಡಬೇಕು ಅಂತ ಕೇಳಿ ಮನೆಯನ್ನ ಮಾಡ್ಕೊಂಡು ಇದರ ಮೇಲೆ ಪೊಲೀಸರು ಕೂಡ ಇಡೀ ಪ್ರಕರಣದಲ್ಲಿ ಒತ್ತಡ ಕೂಡ ಇರುತ್ತೆ. ಇಂಥ ಇನ್ಸಿಡೆಂಟ್ಗಳಾದಾಗ ಸದ್ಯ ಪೊಲೀಸರು 24 ಗಂಟೆಯಲ್ಲಿ ಆರೋಪಿಯನ್ನ ಬಂಧಿಸುವ ಮುಖಾಂತರ ಮತ್ತೆ ಬೆಂಗಳೂರು ಪೊಲೀಸರ ಕಾರ್ಯಕ್ಷಮತೆ ಎಷ್ಟು ಮಟ್ಟಿಗಿದೆ ಅನ್ನೋದು ಮತ್ತೊಮ್ಮೆ ಶುರು ಮಾಡ್ಕೊಂಡಿರುವಂತದ್ದು. ಇದರ ಪ್ರಮುಖವಾಗಿ ಕಾರ್ಯಾಚರಣೆಯ ನೇತೃತ್ವವನ್ನ ಏನು ಶ್ರೀರಾಮ್ಪುರ ಇನ್ಸ್ಪೆಕ್ಟರ್ ಆಗಿರುವಂತ ಪೂರ್ಣಚೌರ್ಯ ವಹಿಸಿಕೊಂಡಿದ್ದು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಸದ್ಯ ಆರೋಪಿನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಸದ್ಯ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.